Fourth semester, paper Mental Health and Psychiatric Social Work, Unit 2, topic Role of Family in the Treatment of Mentally Ill. ಮಾನಸಿಕ ಅಸ್ವಸ್ಥರ ಚಿಕಿತ್ಸೆಯಲ್ಲಿ ಕುಟುಂಬದ ಪಾತ್ರ ಏನು ಅಂತ ನೋಡೋಣ. ಸೊ ನಾವಿವಾಗ ಮಾನಸಿಕ ಅಸ್ವಸ್ಥತೆ ಅನ್ನುವಂಥದ್ದು ಒಬ್ಬ ವ್ಯಕ್ತಿಯಲ್ಲಿ ಎಷ್ಟು ಪರಿಣಾಮಕಾರಿಯಾಗಿ ಕಾಡುತ್ತೆ, ಅದರಲ್ಲಿ ಹಾಸ್ಪಿಟ್ಲದ್ದು ರೋಲ್ ಏನು ಅಥವಾ ಅದರ ಪ್ರಾಮುಖ್ಯತೆ ಏನು ಅಂತ ಇದುವರೆಗೂ ತಿಳ್ಕೊಂಡಿದ್ವಿ. ಇನ್ನೊಂದು ಅದರಷ್ಟೇ ಅಥವಾ ಅದಕ್ಕಿಂತ ಹೆಚ್ಚು ಪರಿಣಾಮಕಾರಿಯಾಗಿರುವಂಥದ್ದು ಕುಟುಂಬದ ಪಾತ್ರ. ಯಾಕಂದ್ರೆ ಅಲ್ಟಿಮೇಟ್ಲಿ ಪೇಷಂಟ್ಸ್ ಬೇಗ ರಿಕವರ್ ಆಗೋದು ತಮ್ಮ ಮನೆಯ ವಾತಾವರಣದಲ್ಲಿ. ಹಾಗಾಗಿ ಕುಟುಂಬದ ಪಾತ್ರ ಏನು ಅನ್ನುವಂಥದ್ದನ್ನ ನಾವು ಇವತ್ತು ನೋಡೋಣ. ಮೊದಲನೇದು, the treatment of most patients with mental disorders has generally switched from institutional care to outpatient care. ಅಂದ್ರೆ ಬಹುತೇಕ ಇತ್ತೀಚಿನ ದಿನಗಳಲ್ಲಿ ಏನಾಗ್ತಾ ಇದೆ ಅಥವಾ ಆಧುನಿಕ ಕಾಲದಲ್ಲಿ ಏನಾಗ್ತಾ ಇದೆ ಅಂದ್ರೆ ಈ ರೋಗಿಗಳನ್ನ ಆರೈಕೆ ಮಾಡುವಂತ ಒಂದು ವಿಧಿವಿಧಾನಗಳೇನಿದೆ ಅದು ಹಾಸ್ಪಿಟ್ಲ್ಗಳ ಹೊರತಾಗಿ, ಈಗ ಆಸ್ಪತ್ರೆಯ ಆರೈಕೆ ಅಥವಾ ಸೇವೆಯಿಂದ ಹೊರ ರೋಗಿಗಳ ವಿಭಾಗ, ಹೊರ ರೋಗಿಗಳು ಅಂದ್ರೆ ಕೇವಲ ಆಸ್ಪತ್ರೆಯಲ್ಲ, ರೋಗಿಗಳು ಎಲ್ಲಿರ್ತಾರೋ ಅಲ್ಲಿಗೆ ಹೋಗಿ ಚಿಕಿತ್ಸೆಯನ್ನ ಕೊಡಬೇಕು, ಆರೈಕೆಯನ್ನ ಮಾಡಬೇಕು ಅನ್ನುವಂತ ಒಂದು ಪರಿಕಲ್ಪನೆ ಬರ್ತಾ ಇದೆ. ಹಾಗಾಗಿಯೇ ಈಗ ಸಾಂಸ್ಥಿಕ ಸೇವೆಯಿಂದ ಸಾಮುದಾಯಿಕ ಸೇವೆ, ಕೌಟುಂಬಿಕ ಸೇವೆ, ಗೃಹ ಆಧಾರಿತ ಸೇವೆ ಅಂತ ಬರ್ತಾ ಇದೆ. ನಾವು the paradigm has shifted from hospital care to community care, institutional care to family care or home-based care. So that is where the role of family comes into the picture. ಕುಟುಂಬದ ಪಾತ್ರ ಏನು ಅಂತ ಅದಕ್ಕೆ ಪ್ರಾಮುಖ್ಯತೆ ಸಿಗುವಂಥದ್ದು ಈ ಒಂದು ಬದಲಾವಣೆಯ ವಿದ್ಯಮಾನದಲ್ಲಿ. ಇದನ್ನ ನಾವು ಅರ್ಥ ಮಾಡ್ಕೊಳ್ಬಹುದು ಬೇಕಾಗುತ್ತೆ. ಎರಡನೇದು, family involvement is leading to better outcome in getting suitable care to patients. ರೋಗಿಗೆ ಸೂಕ್ತ ಆರೈಕೆಯನ್ನು ನೀಡುವಲ್ಲಿ ಕುಟುಂಬ ಸದಸ್ಯರ ತೊಡಗುವಿಕೆ ಬಹಳ ಪ್ರಾಮುಖ್ಯತೆಯನ್ನು ವಹಿಸುತ್ತದೆ. ರೋಗಿಯನ್ನು ಹೆಚ್ಚು ಸುಧಾರಿಸುವಲ್ಲಿ ಕುಟುಂಬದ ಸಂಪೂರ್ಣ ತೊಡಗುವಿಕೆ ಬಹಳ ಮುಖ್ಯವಾಗಿರುತ್ತದೆ ಅನ್ನುವಂಥದ್ದು. ಅಂದ್ರೆ ಒಬ್ಬ ಮಾನಸಿಕ ಅಸ್ವಸ್ಥ ರೋಗಿ ಅತಿ ಬೇಗ ಜರೂರಾಗಿ ಸುಧಾರಿಸ್ಕೊಳ್ಬೇಕಾದ್ರೆ, ಆ ಸ್ಥಿತಿಯಿಂದ ಹೊರಬರಬೇಕಾದ್ರೆ ಅವನ ಸುತ್ತಲಿನ ರಕ್ತ ಸಂಬಂಧಿಗಳು ಅಥವಾ ಅವನ ಮಾನಸಿಕ ಸ್ಥಿತಿನ ಅರ್ಥ ಮಾಡ್ಕೊಳ್ಳಕ್ಕೆ ಹೆಚ್ಚು ಅವಕಾಶ ಇರುವಂತ ಕುಟುಂಬದವರಿಂದ ಮಾತ್ರ ಸಾಧ್ಯ. ಅವರ ಇನ್ವಾಲ್ವ್ಮೆಂಟ್ ಅಂದ್ರೆ ಅವರ ಪ್ರೀತಿ, ಅವರ ಸಹಾನುಭೂತಿ, ಅವರ ಸಹನೆ, ಅವರ ತಾಳ್ಮೆ, ಅವರ ಅರ್ಥ ಮಾಡಿಕೊಳ್ಳುವಿಕೆ, ಇದೆಲ್ಲ ಅಗತ್ಯ ಇದೆ. ಹಾಗಾಗಿ ವೇರ್ ದ ಫ್ಯಾಮಿಲಿ ಕಂಪ್ಲೀಟ್ಲಿ ಇನ್ವಾಲ್ವ್ ಇನ್ ಅಂಡರ್ಸ್ಟ್ಯಾಂಡಿಂಗ್ ದ ಪೇಷಂಟ್ಸ್ ವಿಚ್ ಲೀಡ್ಸ್ ಟು ದ ಬೆಟರ್ ಔಟ್ಕಮ್, ಬೆಟರ್ ರಿಸಲ್ಟ್ ಇನ್ ದ ಪೇಷಂಟ್ಸ್. ರೋಗಿಯಲ್ಲಿ ಉತ್ತಮ ಫಲಿತಾಂಶವನ್ನು ಪಡೆಯೋದಕ್ಕೆ, ಚೇತರಿಕೆಯ ಫಲಿತಾಂಶವನ್ನು ಪಡೆಯೋದಕ್ಕೆ ಕುಟುಂಬದ ಸಂಪೂರ್ಣ ತೊಡಗುವಿಕೆ ಅದು ಒಂದು ಬಹಳ ಮುಖ್ಯವಾದ ಪಾತ್ರವನ್ನ ವಹಿಸುತ್ತೆ ಅಂತ ನಾವು ತಿಳ್ಕೋಬಹುದು. ನಂಬರ್ 3, ಫ್ಯಾಮಿಲಿ ಮೆಂಬರ್ಸ್ ಟು ಎನ್ಶೂರ್ ದಟ್ ದ ಪೇಷಂಟ್ಸ್ ಟೇಕ್ಸ್ ದ ಪ್ರಿಸ್ಕ್ರೈಬ್ಡ್ ಡೋಸ್ at the appointed times. ಸೊ ನಿಗದಿತ ಸಮಯದಲ್ಲಿ ನಿಗದಿತ ಮಟ್ಟದ ಔಷಧಿಯನ್ನು ತೆಗೆದುಕೊಳ್ಳಲು ಕುಟುಂಬ ಸದಸ್ಯರ ಪಾತ್ರ ಬಹಳ ಮುಖ್ಯವಾಗುತ್ತದೆ. ಅಂದ್ರೆ ರೋಗಿಗಳು ಈಗ ಡಾಕ್ಟರ್ಸ್ ಏನ್ ಫಾಲೋ ಅಪ್ ಅಲ್ಲಿ ಅಥವಾ ಹಾಸ್ಪಿಟ್ಲ್ ನಂತರ ಹೇಳಿರ್ತಾರೆ, ದಿವಸಕ್ಕೆ 3 ಸತಿ ಮೆಡಿಸಿನ್ ತಗೋಬೇಕು, ಈ ಟ್ಯಾನಿಕ್ 2 ಸತಿ ತಗೋಬೇಕು, ಇಷ್ಟಿಷ್ಟೇ ಗುಳಿಗೆ ತಗೋಬೇಕು ಅಂತ ಎಲ್ಲ ಹೇಳಿರ್ತಲ್ವ. ಅದನ್ನ ತಗೊಳ್ಳೋದ್ರಲ್ಲಿ ಫ್ಯಾಮಿಲಿ, ಈಗ ಎಷ್ಟೋ ಜನಕ್ಕೆ ಪೇಷಂಟ್ಸ್ಗೆ ಮರ್ತೋಗ್ಬಹುದು,
ಅಥವಾ ಅವ್ರಿಗೆ ಗೊತ್ತಾಗದೇ ಇರಬಹುದು. ಸ್ಕಿಜೋಫ್ರೆನಿಕ್ ಪೇಷಂಟ್ಸ್ಗೆ ಏನು ಗೊತ್ತಾಗೋದಿಲ್ಲ. ಹಾಗಾಗಿ ಮಾನಸಿಕ ರೋಗಿಗಳು ಸೂಕ್ತ ಸಮಯದಲ್ಲಿ ಸೂಕ್ತ ರೀತಿಯ ಔಷಧಿಗಳನ್ನ ತೆಗೆದುಕೊಳ್ಳುವಲ್ಲಿ ಕುಟುಂಬ ಸದಸ್ಯರ ಪಾತ್ರ ಅಗಾಧವಾದದ್ದು, ಮಹತ್ವವಾದದ್ದು. So family members should always ensure whether the patient is taking appropriate dose, appropriate prescribed dose at the regular time, at the given time. That is why family is a vital role in the treatment of mentally ill. Next, fourth one. Family can learn about the conditions and symptoms of mental disorders of their loved one and find out suitable measures to solve it better. ಸಮಸ್ಯೆಯನ್ನ ಹೆಚ್ಚು ಪರಿಣಾಮಕಾರಿಯಾಗಿ ನಿಭಾಯಿಸಲು ಕ್ರಮ ಕೈಗೊಳ್ಳಲು ಮತ್ತು ಕುಟುಂಬ ಸದಸ್ಯರು ಅವರ ಪ್ರೀತಿ ಪಾತ್ರರ ಮಾನಸಿಕ ಅಸ್ವಸ್ಥತೆಯನ್ನು, ಸ್ಥಿತಿಯನ್ನು, ಲಕ್ಷಣಗಳನ್ನು ಅರ್ಥ ಮಾಡಿಕೊಳ್ಳಲು ಕಲಿಯಲಬಹುದು. ಅಂದ್ರೆ so family members play a vital role in knowing more about mental disorder, the causes, diagnosis, treatment, prognosis, and its symptoms, signs, and resources to solve that. So it is better to know by their family members. Why? So that they will understand it, they will know how to overcome it. That is why family members play a vital role in understanding the disease better than the doctors or the other healthcare professionals. ಕುಟುಂಬ ಸದಸ್ಯರು ತುಂಬಾ ಹತ್ರ ಇರೋದ್ರಿಂದ ರೋಗಿಗಳಿಗೆ ಅವರ ಪ್ರೀತಿ ಪಾತ್ರ ಯಾಕೆ ಹೀಗೆ ಆಡ್ತಾ ಇದ್ದಾರೆ, ಯಾಕೆ ಹಿಂಗ ಆಗ್ತಾ ಇದೆ, ಅದರ ಆ ಕಾಯಿಲೆಯ ಲಕ್ಷಣ ಏನು, ಅದನ್ನ ಅರ್ಥ ಮಾಡ್ಕೊಂಡು ನಾವು ಹೇಗೆ ವರ್ತಿಸ್ಬೇಕು ಅಂತ ಅರ್ಥ ಮಾಡ್ಕೊಳ್ಳೋದ್ರಿಂದ ಆ ಸಮಸ್ಯೆ ಮುಂದೆಂದಾದ್ರೂ ಬಂದಾಗ ಅಥವಾ ಅದರ ಒಂದು ಸಣ್ಣ ಲಕ್ಷಣ ಏನಾದ್ರೂ ಗೋಚರಿಸ್ತಾ ಇದ್ದಾಗ ಅದನ್ನ ಹೇಗ್ ನಿಭಾಯಿಸ್ಬೇಕು ಅಂತ ಅರ್ಥ ಆಗುತ್ತೆ. ಅದನ್ನು ಹೆಚ್ಚು ಸಮರ್ಥವಾಗಿ ನಿಭಾಯಿಸಕ್ಕೆ ಸಾಧ್ಯ ಆಗುತ್ತೆ. ಈಗ ತುಂಬಾ ಕೋಪ ಬರ್ತಾ ಇದೆ ಅಥವಾ ಅನುಮಾನ ಪಡ್ತಾ ಇದ್ರೆ ಅಂದ್ರೆ ಏನೋ ಮೇನಿಯಾ ಇರ್ಬೋದು, ಈ ತರ ಕಂಡೀಷನ್ಸ್ ನಾವು ಓದಿದ್ವಿ, ಇದಕ್ಕೇನ್ ಮಾಡ್ಬೇಕು ಅನ್ನೋದನ್ನ ಅವ್ರ ಹಾಸ್ಪಿಟ್ಲಿಗೆ ಹೋಗ್ಬೇಕಿಲ್ಲ, ಅಲ್ಲೇ ಮನೆಯಲ್ಲೇ ಅದನ್ನ ಸುಧಾರಿಸಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಅವರ ಪಾತ್ರ ಬಹಳ ಮುಖ್ಯ. ನೆಕ್ಸ್ಟ್, ಫಿಫ್ತ್ ಒನ್. Family can prepare plans to deal with any problem that may arise in future. ಭವಿಷ್ಯದಲ್ಲಿ ಈ ತರದ ಸಮಸ್ಯೆ ಎದುರಾದಾಗ ಅದನ್ನ ಹೇಗೆ ನಿಭಾಯಿಸಬೇಕು ಅನ್ನುವ ಯೋಜನೆಯನ್ನ ತಯಾರಿಸಬಹುದು ಅಥವಾ ಯೋಜನೆಯನ್ನು ಸಿದ್ಧಪಡಿಸಬಹುದು. ಒಂದು ವೇಳೆ ಸಮಸ್ಯೆ ಎದುರಾದಲ್ಲಿ ಅದನ್ನು ಹೇಗೆ ನಿಭಾಯಿಸಬೇಕು ಎಂಬ ಯೋಜನೆಯನ್ನು ಮಾಡಬಹುದು. ಸೊ ಫ್ಯಾಮಿಲಿ ಮೆಂಬರ್ಸ್ಗೆ ಏನು ಒಂದು ಅನುಕೂಲ ಅಂದ್ರೆ ಟ್ರೀಟ್ಮೆಂಟ್ ಇದೆಲ್ಲ ಅರ್ಥ ಮಾಡ್ಕೊಂಡಾಗ ಒಂದು ವೇಳೆ ಭವಿಷ್ಯದಲ್ಲಿ ಈ ತರದ ಸಮಸ್ಯೆ ಎದುರಾದ್ರೆ ಇನ್ಯಾರಿಗಾದ್ರೂ ಇವ್ರ ತರನೇ ಇನ್ನೊಬ್ರಿಗೆ ಬಂದ್ಬೋದಾ ಅಥವಾ ಅವ್ರಿಗೆ ಮತ್ತೆ ಬರ್ಬೋದಾ, ಸೊ ಆತರ ಬರೋದನ್ನ ಹೇಗೆ ಮುನ್ನೆಚ್ಚರಿಕೆ ಕ್ರಮ ವಹಿಸ್ಬೇಕು ಅಥವಾ ಬಂದ ಮೇಲೆ ಯಾವ ರೀತಿ ಯೋಜನಾಬದ್ಧವಾಗಿ ಅದನ್ನ ನಿವಾರಿಸಬೇಕು ಅನ್ನೋದ್ರ ಬಗ್ಗೆ ಅರಿವು ಉಂಟಾಗುತ್ತೆ. ಸೊ ಇಟ್ ಈಸ್ ಬೆಟರ್ ಟು ಪ್ರಿಪೇರ್ ಬೆಟರ್ ಪ್ಲಾನ್ ದೆನ್ ಬಿಫೋರ್ if that same kind of problem arise in the future. So hence the role of family members is to prepare a plan if similar kind of problem arise in the future. That is why it is very important in the treatment of mentally ill. ಆದ ಕಾರಣ ಕುಟುಂಬ ಸದಸ್ಯರು ಒಳ್ಳೆ ಯೋಜನೆಯನ್ನು ಮಾಡ್ಕೊಳ್ಳೋದ್ರಿಂದ ಅವರ ಪಾತ್ರ ಬಹಳ ಮುಖ್ಯ. ನೆಕ್ಸ್ಟ್, ಸಿಕ್ಸ್ತ್ ಒನ್. Family members can find out
what mental services are available in the area, and they can ensure that their loved one can get access to these services as early as possible. ಸೊ ಕುಟುಂಬ ಸದಸ್ಯರು ಯಾವ ಯಾವ ಸೇವೆಗಳು ಅಗತ್ಯ ಇದೆ, ಅದು ಎಲ್ಲಿ ಲಭ್ಯ ಇದೆ, ತಮ್ಮ ಪ್ರದೇಶದಲ್ಲಿ ಅಥವಾ ತಮಗೆ ಹತ್ತಿರವಾದಂತಹ ಹಾಸ್ಪಿಟಲ್ ಎಲ್ಲಿದೆ, ಅಥವಾ ಯಾವ ಮೆಡಿಸಿನ್ಸ್ ಬೇಗ ನಮಗೆ ಎಲ್ಲಿ ಸಿಗುತ್ತೆ, ಅಥವಾ ಹಣಕಾಸಿನ ಸೌಲಭ್ಯ ಎಲ್ಲಿಂದ ಸಿಗುತ್ತೆ, ಇವುಗಳ ಬಗ್ಗೆ ಎಲ್ಲ ಅರ್ಥ ಮಾಡ್ಕೊಳ್ಳೋದ್ರಿಂದ ಅವರು ಹೆಚ್ಚು ತ್ವರಿತವಾಗಿ ಸ್ಪಂದಿಸಬಹುದು. ಅವರು ಹೆಚ್ಚು ಬೇಗ ಎಷ್ಟು ಸಾಧ್ಯವೋ ಅಷ್ಟು ಮುಂಚಿತವಾಗಿಯೇ ರೋಗಿಗೆ ಸ್ಪಂದಿಸಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಅವರ ಪಾತ್ರ ಬಹಳ ಮುಖ್ಯವಾಗುತ್ತೆ. ಸೊ ಇಟ್ ಈಸ್ ಎಸೆನ್ಷಿಯಲ್ that a family members will know the available resources near to them, so that it will avoid cost and time in accessing those services, and it also ensures that they will access to those services as early as possible. ಬೇರೆಯವರಿಗಿಂತ ಸಾಧ್ಯವಾದಷ್ಟು ಮುಂಚಿತವಾಗಿಯೇ ಸೇವೆಯನ್ನ ಪಡ್ಕೊಳ್ಳಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಟ್ರೀಟ್ಮೆಂಟ್ ಅಲ್ಲಿ ಅವರ ಪಾತ್ರ ಬಹಳ ಮುಖ್ಯ. Next, 7th one, family can monitor their relatives' progress. ಸೊ ಅವರ ಸಂಬಂಧಿಕರಲ್ಲಿನ ಪ್ರಗತಿಯನ್ನ ಮೇಲ್ವಿಚಾರಣೆ ಮಾಡಬಹುದು. ಅಂದ್ರೆ ಅವರ ಟ್ರೀಟ್ಮೆಂಟ್ ಯಾವ ರೀತಿ ಇದೆ, ಪ್ರೋಗ್ರೆಸ್ ಹೇಗಿದೆ, ಅವ್ರು ಸ್ಪಂದಿಸ್ತಾ ಇರುವ ರೀತಿ ಹೇಗಿದೆ, ಅವರ ಮಾನಸಿಕ ಸ್ಥಿತಿ ಏನಾದ್ರೂ ಸುಧಾರಿಸ್ತಾ ಇದೆಯಾ, ಔಷಧೋಪಚಾರದಿಂದ ಏನಾದ್ರೂ ಸುಧಾರಣೆ ಆಗ್ತಾ ಇದೆಯಾ, ಅಥವಾ ಅವರ ಸಾಮಾಜಿಕ ಮತ್ತು ಮಾನಸಿಕ ಬೆಂಬಲದಿಂದ ಏನು ಉಪಯೋಗ ಆಗ್ತಾ ಇದೆ. ಈ ರೀತಿ ಹಲವಾರು ಅಂಶಗಳ ಮೂಲಕ ಕುಟುಂಬ ಸದಸ್ಯರು ಸಂಬಂಧಿಕರ ಅಂದ್ರೆ ತಮ್ಮ ಯಾರ ಹತ್ತಿರದ ವ್ಯಕ್ತಿಗಳಿಗೆ ಈ ತರ ಮಾನಸಿಕ ರೋಗ ಬಂದಿರುತ್ತೋ ಅವರ ಒಂದು ಪ್ರಗತಿಯನ್ನ ಪರಿಶೀಲಿಸಕ್ಕೆ ಸಾಧ್ಯ ಆಗುತ್ತೆ. ಸೊ ಇಟ್ ಈಸ್ ಆಲ್ವೇಸ್ ಹೆಲ್ಪ್ಫುಲ್ ಟು ಮಾನಿಟರ್ ದ ಈಚ್ ಅಂಡ್ ಎವ್ರಿ ಪ್ರೋಗ್ರೆಸ್ ಆಫ್ ದ ಪೇಷಂಟ್. How they are responding, how about their treatment responsive situation, whether they are responding or accepting the medicine, how they are reacting to the situation, whether there is any improvement, whether there are any lackness or weakness or strengths. So it is always better to monitor the progress in the among the relatives in the family. That is why they play a vital role in the treatment of mentally ill. Next, 8th, family should be watching out for signs of relapse. This is very important. So relapse means if something occurs again, if they missed out any a dose of medicine, that previous situation may arise again. So that is why the family members will closely watch if the patient is getting any kind of symptom or sign of relapse again. So if they are getting the sign of relapse, immediately they have to respond to the medical treatment. That is why ಕುಟುಂಬ ಸದಸ್ಯರು ಮತ್ತೆ ಮರುಕಳಿಸಬಹುದಾದ ಚಿಹ್ನೆಗಳನ್ನು ಗಮನ ಹರಿಸಬಹುದು, ಚಿಹ್ನೆಗಳ ಬಗ್ಗೆ ಗಮನ ಹರಿಸಬಹುದು. ಒಂದು ವೇಳೆ ಇವರೇನಾದ್ರೂ ಪೇಷಂಟ್ಸ್ ನೆಗ್ಲೆಕ್ಟ್ ಮಾಡಿ ಅಥವಾ ಫ್ಯಾಮಿಲಿ ಮೆಂಬರ್ಸ್ ಸರಿಯಾಗಿ ಕೇರ್ ಮಾಡದೆ ಅವ್ರೇನಾದ್ರೂ ನಿರ್ಲಕ್ಷ್ಯ ವಹಿಸಿದ್ರೆ, ಒಂದು ಹೊತ್ತು ಔಷಧಿ ಏನಾದ್ರೂ ತಪ್ಪಿಸಿದ್ರೆ ಬರುವ ಸಾಧ್ಯತೆ ಖಂಡಿತ ಇರುತ್ತೆ. ಹಾಗಾಗಿ ಅಂತಹ ಸ್ಥಿತಿಗೆ ತಲುಪದೇ ಇರೋ ತರ ನೋಡ್ಕೊಳ್ಳೋದು ಒಂದಾದ್ರೆ, ಆ ತರದ್ದೇನಾದ್ರೂ ಸ್ವಲ್ಪ ಚಿಹ್ನೆಗಳು ಕಂಡು ಬಂದ್ರು ಕೂಡ ಅದಕ್ಕೆ ತಕ್ಷಣನೇ ಅದಕ್ಕೆ ಸ್ಪಂದಿಸ್ಬೇಕಾಗುತ್ತೆ, ವೈದ್ಯರನ್ನ ಕಾಣ್ಬೇಕಾಗುತ್ತೆ. ಸೊ ಹಾಗಾಗಿ ಅವರ ಪಾತ್ರ ಬಹಳ ಮುಖ್ಯವಾಗುತ್ತೆ. ನೆಕ್ಸ್ಟ್, 9th one, family play a vital role in monitoring the use of medication. ಔಷಧಿಗಳನ್ನ ಉಪಯೋಗಿಸುವುದರಲ್ಲಿ
ಕುಟುಂಬ ಸದಸ್ಯರ ಪಾತ್ರ ಮಹತ್ವದಾಗಿರುತ್ತೆ. ಅಂದ್ರೆ ಕುಟುಂಬ ಸದಸ್ಯರು ಆ ರೋಗಿಗಳು ಯಾವ ರೀತಿಯಲ್ಲಿ ಔಷಧಿನ ಬಳಸ್ತಾ ಇದ್ದಾರೆ, ಅದನ್ನ ಸೂಕ್ತ ರೀತಿಯಲ್ಲಿ ತಗೊಳ್ತಾ ಇದ್ದಾರಾ, ಈ ತರ ತಗೊಳ್ಳೋದ್ ನುಂಗ್ಬಿಟ್ಟು ಆ ಕಡೆ ಉಗ್ದು ಬಿಡ್ತಾರೆ, ಅಥವಾ ನೀರಲ್ಲೇ ಹಾಕೊಂಡು ನೀರೆಲ್ಲ ಕುಡಿದ್ಬಿಟ್ಟು ಗ್ಲಾಸ್ ಅಲ್ಲಿ ಹಂಗೆ ಬಿಟ್ಟು ತಗೊಂಡೋಗಿ ಎಸೆದ್ ಬಿಡ್ಬೋದು. ಹಾಗಾಗಿ ಅದನ್ನ ಸೂಕ್ತ ರೀತಿಯಲ್ಲಿ ಬಳಸ್ಕೊತಾ ಇದಾರ ಇಲ್ವಾ ಅಂತ ಮೇಲ್ವಿಚಾರಣೆ ಮಾಡೋಕ್ಕೂ ಕೂಡ ಕುಟುಂಬ ಸದಸ್ಯರ ಪಾತ್ರ ಬಹಳ ಮುಖ್ಯ ಆಗುತ್ತೆ. ಸೊ ಇಟ್ ಈಸ್ always better to monitor regularly about the usage of medicines. So it is essential that the family members should closely monitor the use of medication, because otherwise it will be waste. It may relapse again. That is why family members play a vital role in monitoring the use of medication. Next, 10th one. Family can help their relatives by learning about the side effects and how to deal with them. ಕುಟುಂಬ ಸದಸ್ಯರು ವೈದ್ಯಕೀಯ ಉಪಚಾರಗಳಿಂದ ಅಥವಾ ಸಮಸ್ಯೆಗಳಿಂದ ಉಂಟಾಗುವ ಅಡ್ಡ ಪರಿಣಾಮಗಳ ಬಗ್ಗೆ ಗಮನಹರಿಸುವುದು ಮತ್ತು ಅದನ್ನು ಹೇಗೆ ನಿಭಾಯಿಸಬೇಕು ಎಂಬುದನ್ನು ಗಮನಹರಿಸುವುದು ಎಂಬುದರ ಬಗ್ಗೆ ಗಮನ ಹರಿಸುವುದು. ಸೊ ಫ್ಯಾಮಿಲಿ ಮೆಂಬರ್ಸ್ ಕಲ್ತ್ಕೋತಾರೆ ಹೇಗೆ, ಒಂದು ವೇಳೆ ಈ ಮೆಡಿಸಿನ್ಸ್ ತಗೊಂಡಿದ್ದಾಗ ಏನಾಗುತ್ತೆ, ಅವ್ರಿಗೆ ಮುಂಪರು ಬರ್ಬೋದು, ಸುಸ್ತಾಗ್ಬೋದು, ನಿದ್ದೆ ಮಾಡ್ಬೇಕು ಅನ್ಸ್ಬೋದು. ತುಂಬಾ ನಿದ್ದೆ ಮಾಡೋದ್ರಿಂದ ಏನಾಗ್ಬೋದು, ಅಡ್ಡ ಪರಿಣಾಮ. ಸೊ ಅದನ್ನ ಹೆಂಗೆ ತಡೆಗಟ್ಟೋದು? ಒಂದ್ ವೇಳೆ ಅವ್ರಿಗೆ ಮೆಡಿಸಿನ್ ತಗೊಂಡಾಗ ಮಾತ್ರ ಕೋಪ ನಿಂತೋಗೋದು, ಹಂಗಂದ್ರೆ ಮೆಡಿಸಿನ್ ಮೇಲೆ ಡಿಪೆಂಡ್ ಆಗುವ ಅಡ್ಡ ಪರಿಣಾಮ. ಆ ರೀತಿ ಅದ್ರ ಬಗ್ಗೆ ಎಲ್ಲ ಅರ್ಥ ಮಾಡ್ಕೊಂಡು ಕಲ್ತ್ಕೊಳ್ಳೋಕೆ ಕೂಡ ಅವರ ಪಾತ್ರ ಮುಖ್ಯ. ಸೊ ಇಟ್ ಈಸ್ ನೆಸೆಸರಿ ಟು ಲರ್ನ್ ಮೋರ್ ಅಬೌಟ್ ದ side effects of the medication and how to overcome those side effects, how to take preventive measures in preventing or curing the side effects of medication. That is, their role is very important in the treatment. Next, 11. Family can be instrumental in getting relatives to lead active social lives. ಸಾಮಾಜಿಕ ಜೀವನದಲ್ಲಿ ಹೆಚ್ಚು ಸಕ್ರಿಯರಾಗಿ ಸಂಬಂಧಿಕರು ಪಾಲ್ಗೊಳ್ಳುವಲ್ಲಿ ಕುಟುಂಬ ಸದಸ್ಯರು ಪ್ರಮುಖ ಭಾಗವಾಗಿರುತ್ತಾರೆ. ಸೊ ಸಾಮಾಜಿಕ ಜೀವನದಲ್ಲಿ ಅಂದ್ರೆ ಫಂಕ್ಷನ್ಸ್ಗೆ ಹೋಗೋದು, ಕರ್ಕೊಂಡು ಹೋಗೋದು, ಅಥವಾ ಎಲ್ಲ ಜನ ಸೇರೋ ಕಡೆ ಸಾರ್ವಜನಿಕ ಸ್ಥಳಗಳಲ್ಲಿ, ಹೋಟೆಲ್ಗಾಗಿರ್ಬೋದು, ಸಿನಿಮಾಗೆ, ಪಾರ್ಕ್ಗೆ, ಮತ್ತೆ ಅವ್ರಿಗೆ ಏನಾದ್ರು ಕ್ಲಬ್ ಅಲ್ಲಿ ಆಟ ಆಡೋ ಇಂಟ್ರೆಸ್ಟ್ ಇದ್ರೆ ಅಲ್ಲಿಗೆಲ್ಲ ಕರ್ಕೊಂಡೋಗಿ ಆ ರೀತಿಯಲ್ಲಿ ಹೆಚ್ಚು ಕ್ರಿಯಾತ್ಮಕವಾಗಿದ್ದಾಗ ಮಾನಸಿಕ ಸ್ಥಿತಿಯಿಂದ ಹೊರಗಡೆ ಬರಕ್ ಸಾಧ್ಯ ಆಗುತ್ತೆ. ಹಾಗಾಗಿ ಕುಟುಂಬ ಸದಸ್ಯರು ಆ ರೀತಿಯ ಸಾಮಾಜಿಕ ಜೀವನದಲ್ಲಿ ಸಕ್ರಿಯರಾಗುವಂತೆ ನೋಡ್ಕೊಳ್ಳುವ ಜವಾಬ್ದಾರಿ ಅವ್ರ ಮೇಲೆ ಇರುತ್ತೆ. ಸೊ ಇಟ್ ಈಸ್ ಆಲ್ವೇಸ್ ಎಸೆನ್ಷಿಯಲ್ ಟು ಮೇಕ್ ಪೇಷಂಟ್ಸ್ ಟು ಬಿ socially active. They should be taken to the functions, celebrations, programs, and gatherings, public places where different kind of people will be exposed. So that will makes them to overcome their conditions. They will be normal after the social active lives. That is why their role is very instrumental in bringing out the patients from the family to the society. ಅವರನ್ನ ಕೇವಲ ಒಂದು ನಿಗದಿತ ಮನೆಯಿಂದ ಸಮಾಜಕ್ಕೆ ಮುಖ್ಯವಾಹಿನಿಗೆ ತರೋದಕ್ಕೆ ಸಾಧ್ಯ ಆಗೋದಕ್ಕೆ ಅವರಿಂದನೇ ಸಾಧ್ಯ ಅನ್ನುವಂಥದ್ದು. 12th one, family can encourage relatives to
get plenty of exercise or to join clubs which makes them to learn in maintaining their healthy life. ಸೊ ಕೆಲವು ನಿಗದಿತ ಸಮೂಹಗಳಿಗೆ ಸೇರುವುದರ ಮೂಲಕ ಆರೋಗ್ಯಕರ ಜೀವನವನ್ನು ನಡೆಸುವಲ್ಲಿ ಸಂಬಂಧಿಕರನ್ನು ಕ್ರಿಯಾತ್ಮಕವಾಗಿ ದಿನನಿತ್ಯದ ಚಟುವಟಿಕೆಯಲ್ಲಿ ತೊಡಗಲು ಹಲವು ರೀತಿಯ ವ್ಯಾಯಾಮವನ್ನು ಕಲಿಸುವುದರ ಮೂಲಕ ಅವರನ್ನು ಪ್ರೋತ್ಸಾಹಿಸಲು ಕುಟುಂಬ ಸದಸ್ಯರಿಂದ ಸಾಧ್ಯವಾಗುತ್ತದೆ. So our family is always on the part of encouraging the patients to do exercise physically, mentally. They should do exercise regularly, and also make them to join to the sports club, cultural club, and other social clubs or social service clubs, and maintain all kinds of healthy life, not just physical health, mental health, spiritual health, and social health. ಸೊ ಆರೋಗ್ಯಕರ ಜೀವನ ಅನ್ನೋಂಥದ್ದು ಕಾಯಿಲೆಯಿಂದ ಮುಕ್ತವಾಗುವಂಥದ್ದಲ್ಲ. ಇದನ್ನ ಬಗ್ಗೆ ನಾವು ಸಾಕಷ್ಟು ಮಾತಾಡಿದೀವಿ ಕೂಡ. ಹಾಗಾಗಿ ಅವರು ಹೆಚ್ಚು ಸಮರ್ಥವಾಗಿ ತಮ್ಮ ಜೀವನವನ್ನ ನಡೆಸೋದಕ್ಕೆ ಪ್ರೋತ್ಸಾಹದ ಅಗತ್ಯ ಇರುತ್ತೆ. ಆ ಪ್ರೋತ್ಸಾಹ ಕೊಡುವ ಜವಾಬ್ದಾರಿ ಫ್ಯಾಮಿಲಿ ಮೆಂಬರ್ಸ್ ಆಗಿರುತ್ತೆ. ಸೊ ಇದಿಷ್ಟು ಕುಟುಂಬದ ಪಾತ್ರ ಏನು ಅಂತ ನಾವು ತಿಳ್ಕೊಂಡಿದೀವಿ. ಸೊ ಈಗ ನೆಕ್ಸ್ಟ್ ಟಾಪಿಕ್ ಹೋಗೋಣ. Preparing the family and community for the returning of the affected individual. Preparing the family and community for the return of the affected individual. ಅಂದ್ರೆ ಅಫೆಕ್ಟೆಡ್ ಇಂಡಿವಿಜುವಲ್ ಅಂದ್ರೆ ಇಲ್ಲಿ ಮಾನಸಿಕ ರೋಗಿಗಳನ್ನೇ ಹೇಳೋದು. ಸೊ ವ್ಯಕ್ತಿಗಳು ಪುನರ್ ಆಗಮಿಸುವಾಗ ಕುಟುಂಬ ಮತ್ತು ಸಮುದಾಯದ ಸಿದ್ಧತೆಗಳು ಹೇಗಿರ್ಬೇಕು ಅಂತ, ಹೇಗ್ ಸಿದ್ಧ ಮಾಡ್ಬೇಕು. ಈಗ ಹಾಸ್ಪಿಟಲ್ ಇಂದ ಕರ್ಕೊಂಡ್ ಬರ್ತಾ ಇದ್ದಾರೆ ಪೇಷಂಟ್ಸ್ನೇ ಅಂದಾಗ ಕುಟುಂಬದವ್ರು ಹೇಗೆ ಸಿದ್ಧರಾಗಿರ್ಬೇಕು, ಸಮುದಾಯದವ್ರು ಹೇಗೆ ಸಿದ್ಧರಾಗಬೇಕು, ಯಾವ ಅಂಶಗಳನ್ನ ಜಾಗೃತವಾಗಿ ಇಟ್ಕೊಳ್ಬೇಕು, ಯಾವ ಅಂಶಗಳನ್ನ ಗಮನಿಸಬೇಕು. ಈಗ ಯಾರಾದ್ರೂ ಒಬ್ರು ಹಾಸ್ಪಿಟಲ್ ಇಂದ ಬರ್ತಾ ಇದಾರೆ ಪೇಷಂಟ್ ಅಂದ್ರೆ ಮನೇಲಿ ಏನೇನೋ ಬದಲಾವಣೆಗಳು ಮಾಡ್ಕೊಳ್ತೀವಲ್ಲ, ಅದೇ ತರ ಬದಲಾವಣೆಗಳು ಮಾನಸಿಕ ರೋಗಿಗಳು ಬಂದಾಗ ಹೇಗಾಗ್ಬೇಕು ಅಂತ. ನೀವು ಶರಪಂಜರ ಫಿಲಂ ನೋಡಿದ್ರೆ ಗೊತ್ತಾಗತ್ತೆ. ಕುಟುಂಬ ಸದಸ್ಯರ ಸಿದ್ಧತೆ ಇಲ್ಲದೆ ಇರೋದೇ ಅವಳಿಗೆ ಮತ್ತೆ ಆ ನಾಯಕಿಗೆ ಆ ಸ್ಥಿತಿ ಹೆಚ್ಚಾಗಕ್ ಕಾರಣ. ಕುಟುಂಬ ಅಷ್ಟೇ ಅಲ್ಲ, ಸಮುದಾಯ ಕೂಡ, ನೆರೆಹೊರೆಯವರು, ಅವ್ರ ಪರಿಚಿತರು, ಸ್ನೇಹಿತರು ಎಲ್ಲ. ಹಾಗೆ ಇದು ನೆಕ್ಸ್ಟ್ ಟಾಪಿಕ್ ಅಲ್ಲಿ ಏನು ನಾವು ಅರ್ಥ ಮಾಡ್ಕೋತೀವಿ, ಒಂದು ಕುಟುಂಬ ಪಾತ್ರ ಏನು ಅಂತ ತಿಳ್ಕೊಂಡಿದೀವಿ. ಈಗ ನೆಕ್ಸ್ಟ್ ಕುಟುಂಬ ಮತ್ತು ಸಮುದಾಯ ಹೇಗೆ ಸಿದ್ಧರಾಗ್ಬೇಕು ಅವ್ರನ್ನ ಸ್ವೀಕರಿಸಕ್ಕೆ ಅಂತ. ಅದರಲ್ಲಿ ನಂಬರ್ 1, ಅಂಡರ್ಸ್ಟ್ಯಾಂಡಿಂಗ್ ದ ಇಂಡಿವಿಜುವಲ್ ಕಂಡೀಷನ್. ಈಗ ಆಸ್ಪತ್ರೆಯಿಂದ ಬರ್ತಾ ಇದ್ದಾರೆ ಅಂದ್ರೆ ವ್ಯಕ್ತಿಗಳ ಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳುವುದು, ಇದು ಮೊದಲನೇ ಸಿದ್ಧತೆ. ಯಾಕಂದ್ರೆ ಅರ್ಥ ಮಾಡ್ಕೊಳ್ಳೋದು ಒಂದೇ ಮೊದಲ ಪ್ರಯತ್ನ. ಚಿಕಿತ್ಸೆಯಲ್ಲಿ ಮೊಟ್ಟ ಮೊದಲ ಪ್ರಯತ್ನನೇ ಅರ್ಥ ಮಾಡ್ಕೊಳ್ಳೋದು. ಸೊ ಆ ವ್ಯಕ್ತಿಯ ಮಾನಸಿಕ ಸ್ಥಿತಿ ಹೇಗಿರುತ್ತೆ, ಅವನ ಭಾವನೆಗಳು ಹೇಗಿರುತ್ತೆ, ಅವನ ಸಂವೇದನೆ ಹೇಗಿರುತ್ತೆ, ವರ್ತನೆ ಹೇಗಿರುತ್ತೆ, ಇವುಗಳನ್ನೆಲ್ಲ ನಾವು ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಂಡು ಸ್ಪಂದಿಸ್ಬೇಕಾಗುತ್ತೆ. ಇದು ಮೊದಲನೇ ಸಿದ್ಧತೆ. ಎರಡನೇದು, ಬಿಲ್ಡ್ ಅಪ್ ಕಾನ್ಫಿಡೆನ್ಸ್ ಟು ಫೇಸ್ ಚಾಲೆಂಜಸ್ ದಟ್ ಮೇ ಅರೈಸ್ ಇನ್ ಫ್ಯೂಚರ್. ಭವಿಷ್ಯದಲ್ಲಿ ಎದುರಾಗುವ ಸವಾಲುಗಳನ್ನು ಎದುರಿಸಲು ಆತ್ಮವಿಶ್ವಾಸವನ್ನು ವೃದ್ಧಿಸುವುದು. ಯಾರಲ್ಲಿ? ಕುಟುಂಬ ಸದಸ್ಯರಲ್ಲಿ ಮತ್ತು ಸಮುದಾಯದವರಲ್ಲಿ. ರೋಗಿ ಬಂದಾಗ, ಅವನು ಒಬ್ಬ ಸುಧಾರಿತ ವ್ಯಕ್ತಿಯಾಗಿ ಬಂದಾಗ ಅವನ ಆತ್ಮವಿಶ್ವಾಸವನ್ನು
ಹೆಚ್ಚಿಸಬೇಕಂದ್ರೆ ಮೊದಲು ಕುಟುಂಬ ಸದಸ್ಯರ ಮತ್ತು ಸಮುದಾಯ ಸದಸ್ಯರ ಆತ್ಮವಿಶ್ವಾಸ ಹೆಚ್ಚಾಗ್ಬೇಕಾಗುತ್ತೆ. ಯಾಕೆ ಹೆಚ್ಚಾಗ್ಬೇಕೆ? ಮುಂದೆ ಬರುವುದಾದಂತ ಸವಾಲುಗಳು. ಅವರು ಸ್ವಲ್ಪ ವಿಭಿನ್ನವಾಗಿ ವರ್ತಿಸ್ತಾ ಇರ್ತಾರೆ, ಯಾಕಂದ್ರೆ ಹಾಸ್ಪಿಟಲ್ ಅಲ್ಲಿ ಏನೇನೋ ನೋಡಿರ್ತಾರೆ. ಹಾಗಾಗಿ ಅವ್ರ ಮನೆಯಲ್ಲೂ ಬಂದಾಗ್ಲೂ ಅದೇ ತರ ವಾತಾವರಣನೇ ಅನ್ಸಬಹುದು. ಹಾಗಾಗಿ ಕುಟುಂಬ ಸದಸ್ಯರು ಆತ್ಮವಿಶ್ವಾಸವನ್ನ ವೃದ್ಧಿಪಡಿಸ್ಕೊಳ್ಬೇಕು. ಫಸ್ಟ್ ಮುಂದೆ ಬರುವ ಎಂಥದೇ ಸವಾಲಾಗಿರ್ಬೋದು, ಅದಕ್ಕೆ ಸಿದ್ಧರಾಗಿರುವಂತ ಪ್ರಯತ್ನ ಮಾಡಬೇಕಾಗುತ್ತೆ. ಇದು ಎರಡನೇದು. ನೆಕ್ಸ್ಟ್ ನಂಬರ್ 3, accept individual by family members and community. ಇದು ತುಂಬಾ ಮುಖ್ಯ. ಅರ್ಥ ಮಾಡ್ಕೊಳ್ಳೋದು ಅಂತ ಹೇಳಿದ್ವಲ್ಲ ಫಸ್ಟ್, ಇಲ್ಲಿ ಮೂರನೇದು ಏನು ಅಂದ್ರೆ ಫಸ್ಟ್ ಅವ್ರು ಹೇಗಿರ್ತಾರೋ ಹಾಗೆ ಸ್ವೀಕರಿಸೋದು. ಸೊ ಅವ್ರು ಹೇಗೆ ನಮಗ್ ವಿಚಿತ್ರ ಅನ್ಸ್ಬೋದು, ಬಟ್ ಅವ್ರ ಸ್ಥಿತಿನೇ ಆ ತರ ಇರುತ್ತೆ. ಸೊ ಹಾಗಾಗಿ ಅವ್ರನ್ನ ನೋಡಿ ನಗೋದು, ಅಣಗಿಸೋದು, ಅಥವಾ ಒಂಥರ ಚೇಡಿಸೋದು, ಯಾವುದೇ ರೀತಿ ಮಾಡದೆ ಅವ್ರು ಹೇಗಿರ್ತಾರೋ ಹಾಗೆ ಸ್ವೀಕರಿಸ್ಬೇಕು. ಅದು ಕುಟುಂಬದ ಮನೆ ಒಳಗಡೆ ಆಗಿರ್ಬೋದು, ಹೊರಗಡೆ ಆಗಿರ್ಬೋದು, ಸ್ನೇಹಿತರಿಗೆ, ಗೆಳೆಯರಿಗೆ, ನೆರೆಹೊರೆ ಅವ್ರಿಗೆ ಎಲ್ಲರಿಗೂ ಸ್ವಲ್ಪ ಅವೇರ್ನೆಸ್ ಕೊಡ್ಬೇಕು. ಸೊ ಇದು ಅವ್ರನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋದು ಕೂಡ ಒಂದ್ ರೀತಿಯ ಸಿದ್ಧತೆ. 4th one, adjust to the specific needs of the individual. ವ್ಯಕ್ತಿಯ ಪ್ರತ್ಯೇಕ ಅಗತ್ಯಗಳಿಗೆ ಹೊಂದಿಕೊಳ್ಳುವುದು. ಈಗ ಅವರು ಹಾಸ್ಪಿಟಲ್ ಇಂದ ಬಂದಾಗ ಟೈಮ್ ಕರೆಕ್ಟ್ ಆಗಿ ಊಟ ಬೇಕು ಅನ್ಸುತ್ತೆ, ಅಥವಾ ಕಾಫಿ ಟೀ ಟೈಮ್ ಟು ಟೈಮ್ ಬೇಕು ಅನ್ಸುತ್ತೆ. ಇವ್ರಿಗೆ ಮನೆ ಕೆಲಸ ಅದು ಇದು ಅನ್ಕೊಂಡು ಅವ್ರಿಗೆ ಟೈಮ್ ಕೀಪ್ ಅಪ್ ಮಾಡದೇ ಇರ್ಬೋದು, ಅದರಿಂದ ತೊಂದರೆ ಆಗ್ಬೋದು. ಮತ್ತೆ ಹೊರಗಡೆ ಸಮುದಾಯದಲ್ಲಿ ಓಡಾಡುವಾಗ ಅವರು ರೀತಿ ನೀತಿಗಳು ನೋಡ್ಬಿಟ್ಟು ಅವ್ರಿಗೆ ಸ್ವಲ್ಪ ವಿಭಿನ್ನ ಅನ್ಸ್ದಾಗ, ಅವರು ವಿಭಿನ್ನವಾಗಿ ವರ್ತಿಸಿದಾಗ ಅದು ಕೂಡ ಸಮಸ್ಯೆ ಆಗ್ಬೋದು. ಹಾಗಾಗಿ ರೋಗಿಯ ಅಥವಾ ಆ ವ್ಯಕ್ತಿಯ ಪ್ರತ್ಯೇಕ ಅಗತ್ಯಗಳನ್ನ ಅರ್ಥ ಮಾಡಿಕೊಂಡು ಅದಕ್ಕೆ ಹೊಂದ್ಕೊಳ್ಬೇಕು. ಇದು ನಾವು ಮಾಡ್ಕೊಳ್ಬೇಕಾಗಿರುವ ಸಿದ್ಧತೆ. ನೆಕ್ಸ್ಟ್ ನಂಬರ್ 5, ಅಂಡರ್ಸ್ಟ್ಯಾಂಡ್ ಹೌ ಟು ಬ್ಯಾಲೆನ್ಸ್ ದ ಎಮೋಷನ್. ಸಂವೇದನೆಯನ್ನು ಸಮತೋಲನಗೊಳಿಸುವುದನ್ನು ಅರ್ಥ ಮಾಡಿಕೊಳ್ಳುವುದು. ಸಮತೋಲನಗೊಳಿಸುವುದನ್ನು ಅರ್ಥ ಮಾಡಿಕೊಳ್ಳುವುದು. ಸೊ ನಮ್ಮ ನಗು, ಅಳು ಅಥವಾ ಬೇಜಾರು, ಖುಷಿ, ದುಃಖ ಇವುಗಳನ್ನೆಲ್ಲ ಸಮತೋಲನದಲ್ಲಿ ಇಟ್ಕೊಳ್ಳುವುದ್ರ ಬಗ್ಗೆ ಅರ್ಥ ಮಾಡ್ಕೊಳ್ಬೇಕು ನಾವು ಫಸ್ಟ್. ಅವಾಗ ನಮ್ಮನ್ನ ನೋಡಿ ಅವ್ರು ಕಲಿತಾರೆ. ನಾವು ಮಾಡೆಲ್ ಆಗಿರ್ಬೇಕು. ಈಗ ನಾವು ಅಂದ್ರೆ ಕುಟುಂಬ ಮತ್ತು ಕಮ್ಯುನಿಟಿ ಎರಡು ಕೂಡ. ಸೊ ರೋಗಿಗಳನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳುವಾಗ ಪ್ರಮುಖವಾಗಿ ಬೇಕಾಗಿರೋದು ನಮ್ಮ ಎಮೋಷನ್ಸ್ ನ ಬ್ಯಾಲೆನ್ಸ್ ಮಾಡೋದು. ಸೊ ಅದು ಬಹಳ ಮುಖ್ಯವಾದ ಸಿದ್ಧತೆ ಅಂತ ನಾವು ಹೇಳ್ಬೋದು. ನೆಕ್ಸ್ಟ್ 6th one, empathize with patient's condition. ರೋಗಿಯ ಸ್ಥಿತಿಯ ಬಗ್ಗೆ ಪ್ರತಿಯಾನುಭೂತಿಯನ್ನು ಹೊಂದುವುದು. ಅಂದ್ರೆ ಅದೇ ಸ್ಥಿತಿಲಿ ನಾನಿದ್ದಾಗ ಹೆಂಗಿದೆ, ನಾನೇನಾದ್ರು ಒಂದು ಕ್ಷಣ ಹಾಸ್ಪಿಟ್ಲಿಂದ ಬಂದ್ರೆ ನಾನು ಹೆಂಗಿರ್ತೀನಿ, ಹೆಂಗ್ ವರ್ತಿಸ್ತೀನಿ ಅನ್ನೋದ್ರ ಬಗ್ಗೆ ಅವರ ಸ್ಥಿತಿಯಲ್ಲಿ ನಾವು ಇದ್ದು ಗಮನಿಸುವುದು. ಅದನ್ನು ಕೂಡ, ಆ ಸಿದ್ಧತೆ ಕೂಡ ಕುಟುಂಬ ಸದಸ್ಯರಿಗೆ ಮತ್ತು ಸಮುದಾಯದವ್ರಿಗೆ ಬೇಕಾಗುತ್ತೆ. 7th one, ಡೆವಲಪ್ ಹಾರ್ಮೋನಿಯಸ್ ರಿಲೇಶನ್ಶಿಪ್ ವಿತ್ ಪೇಷಂಟ್ಸ್. ತುಂಬಾ ಮುಖ್ಯ. ರೋಗಿಗಳ ಜೊತೆ ಸಾಮರಸ್ಯವಾದ ಸಂಬಂಧವನ್ನು, ಸೌಹಾರ್ದ ಸಂಬಂಧವನ್ನು ಬೆಳೆಸುವುದು. ರೋಗಿಗಳೊಂದಿಗೆ ಸೌಹಾರ್ದ ಸಂಬಂಧವನ್ನು ಬೆಳೆಸುವುದು. ಸೌಹಾರ್ದ ಸಂಬಂಧ ಅಂದ್ರೇನು? ಪ್ರೀತಿಪೂರ್ವಕ ಸಂಬಂಧ, ಅರ್ಥಪೂರ್ಣ ಸಂಬಂಧ, ಅವ್ರಿಗೆ ನೋವಾಗದೇ ಇರೋ ರೀತಿ ಮಾತಾಡೋದು, ನಡ್ಕೊಳ್ಳೋದು, ಕಾಳಜಿ ಪೂರ್ವಕವಾದ ಸಂಬಂಧ, ನೈಜತೆಯ ಸಂಬಂಧ. ಅವ್ರಿಗೆ ಫೇಕ್ ಅನ್ಸ್ಬಾರ್ದು. ಇವ್ರೇನು ನಮ್ಮನ್ನು ತುಂಬಾ ಕೇರ್ ಮಾಡ್ತಾ ಇದಾರೆ ಅಂತಾನೂ ಅನ್ಸ್ಬಾರ್ದು, ಏನು ಮಾಡ್ತಾ ಇಲ್ಲ ಅಂತಾನೂ ಅನ್ಸ್ಬಾರ್ದು. ಆ ರೀತಿಯಲ್ಲಿ ಅರ್ಥ ಮಾಡ್ಕೊಂಡು, ಮಾನಸಿಕವಾಗಿ ಅರ್ಥ ಮಾಡ್ಕೊಂಡು ಅವ್ರಿಗೆ ಮಾತಾಡಿಸ್ತಾ ಅವ್ರನ್ನ ಅತ್ಯಂತ ಸಕ್ರಿಯರಾಗಿ ಇಟ್ಕೊಳ್ಳೋದು ನಾವು ಮಾಡ್ಕೊಳ್ಳುವ ಸಿದ್ಧತೆ. 8, ರೆಸ್ಪಾಂಡ್ ಟು ಪೇಷಂಟ್ಸ್ ರಾದರ್ ದ್ಯಾನ್ ರಿಯಾಕ್ಟಿಂಗ್. ರೋಗಿಗಳಿಗೆ ಪ್ರತಿಕ್ರಿಯಿಸುವುದರ ಬದಲು ಸ್ಪಂದಿಸುವುದು. ಇದಕ್ಕೆ ನಾವು ಅರ್ಥ ಕೂಡ ಹೇಳಿದೀವಿ ಕ್ಲಾಸಲ್ಲಿ. ಪ್ರತಿಕ್ರಿಯಿಸುವುದು ಅಂದ್ರೇನು, ಸ್ಪಂದಿಸುವುದು ಅಂದ್ರೇನು.
ಹಾಗಾಗಿ ರೋಗಿಗಳಿಗೆ ಯಾವಾಗ್ಲೂ ಕೂಡ ಬೇಕಾಗಿರೋದು ಸ್ಪಂದಿಸುವ ಮನಸ್ಥಿತಿ. ನಾವು ಪ್ರತಿಕ್ರಿಯಿಸುವುದನ್ನು ಬಿಟ್ಟು ಸ್ಪಂದಿಸುವುದರ ಸಿದ್ಧತೆಯನ್ನ ಮಾಡಿಕೊಳ್ಬೇಕಾಗುತ್ತೆ. ಇದು ನೆಕ್ಸ್ಟ್ 9th one. Provide awareness on scientific knowledge on mental illness among other members in the family and community. ಕುಟುಂಬ ಮತ್ತು ಸಮುದಾಯದ ಸದಸ್ಯರಲ್ಲಿ ಮಾನಸಿಕ ಅಸ್ವಸ್ಥತೆಯ ಬಗ್ಗೆ ವೈಜ್ಞಾನಿಕವಾದ ಜ್ಞಾನವನ್ನು ಒದಗಿಸುವುದು. ಅಂದ್ರೆ ಈ ಕಾಯಿಲೆ ಅಂದ್ರೆ ಏನು, ಇದಕ್ಕೆ ಯಾವ ರೀತಿ ಚಿಕಿತ್ಸೆ ಇರುತ್ತೆ, ಇದನ್ನ ಹೇಗೆ ಪತ್ತೆ ಹಚ್ಚೋದು, ಅದಕ್ಕೆ ಎಲ್ಲಿ ಯಾರನ್ನ ಕಾಣಬೇಕು, ಅದಕ್ಕೆ ಬೇಕಾಗಿರುವ ಸೇವೆಗಳೇನು, ಇವುಗಳ ಬಗ್ಗೆ ಎಲ್ಲರಿಗೂ ತಿಳುವಳಿಕೆ ಮೂಡಿಸೋದು ಅಗತ್ಯ. ಆ ಒಂದು ಸಿದ್ಧತೆಯನ್ನ ನಾವು ಪೇಷಂಟ್ಸ್ ಬರೋಕ್ ಮುಂಚೆ ಮಾಡ್ಕೊಳ್ಬೇಕಾಗತ್ತೆ. ನೆಕ್ಸ್ಟ್, ಪ್ರೊವೈಡ್ ಕೌನ್ಸಿಲಿಂಗ್ to family and community people regarding caregiving to patients. ರೋಗಿಗಳಿಗೆ ಆರೈಕೆ ನೀಡುವಲ್ಲಿ ಅಗತ್ಯವಿರುವ ಆಪ್ತ ಸಮಾಲೋಚನೆಯನ್ನು ಕುಟುಂಬ ಮತ್ತು ಸಮುದಾಯದ ಜನರಿಗೆ ನೀಡುವುದು. ಸೊ ಕೌನ್ಸಿಲಿಂಗ್ ಅನ್ನೋದು ಬರೀ ಪೇಷಂಟ್ಸ್ ಅಲ್ಲ, ಫ್ಯಾಮಿಲಿ ಮೆಂಬರ್ಸ್ಗೂ ಬೇಕಾಗುತ್ತೆ. ಈಗ ಕೆಲವರು ಹೊಂದ್ಕೊಳಕ್ ಆಗ್ತಾ ಇಲ್ಲ ಅಂದ್ರೆ ಅವ್ರನ್ನ ಹೊಂದಿಸಂಗ್ ಮಾಡ್ಲೇಬೇಕು. ಅದು ಗೆಳೆಯರಾಗಿರ್ಬೋದು, ಸಹವರ್ತಿಗಳಾಗಿರ್ಬೋದು, ನೆರೆಹೊರೆ ಆಗಿರ್ಬೋದು, ಕುಟುಂಬ ಸದಸ್ಯರಾಗಿರ್ಬೋದು, ಸಂಬಂಧಿಕರು, ನೆಂಟರಿಷ್ಟರು, ಯಾರೇ ಆಗಿರ್ಬೋದು, ಅವರೆಲ್ಲರಿಗೂ ಕೂಡ ಕೌನ್ಸಿಲಿಂಗ್ ಮಾಡೋದ್ರ ಮೂಲಕ ಒಂದು ಸಿದ್ಧತೆಯನ್ನ ನಾವು ಮಾಡ್ಕೊಳ್ಬೇಕಾಗತ್ತೆ. ಸೊ ಇದಿಷ್ಟು ಕುಟುಂಬ ಮತ್ತು ಸಮುದಾಯದವರು ಹೇಗೆ ಸಿದ್ಧತೆ ಮಾಡ್ಕೊಳ್ಬೇಕು ರೋಗಿಗಳು ಬರೋಕ್ ಮುಂಚೆ ಅನ್ನೋಂಥದ್ದು. ನೆಕ್ಸ್ಟ್ ಟಾಪಿಕ್ ಫಾಲೋ ಅಪ್. ಫಾಲೋ ಅಪ್ ಅಂದ್ರೆ ಏನು ಅಂತ ನೋಡೋಣ. ಫಾಲೋ ಅಪ್ ಅಂದ್ರೆ ಅನುಸರಣೆ ಅಂತ ನಾವು ಅರ್ಥ ಮಾಡ್ಕೊಳ್ಳೋದು. ರಿಲೇಟಿವ್ ವರ್ಡ್. ಫಾಲೋ ಅಪ್ ಅಂದ್ರೆ ಈಗ ನಾವು ನಿಮ್ಗೆ ಒಂದಾದ್ಮೇಲೆ ಫಾಲೋ ಅಪ್ ಮಾಡಿ, ಅದನ್ನ ಫಾಲೋ ಅಪ್ ಮಾಡಿ, ಇದನ್ನ ಫಾಲೋ ಅಪ್ ಮಾಡಿ ಅಂತ ಹೇಳ್ತೀವಲ್ಲ, ಆತರ ಮೆಡಿಕಲ್ ಅಂಡ್ ಸೈಕ್ಯಾಟ್ರಿಕ್ ಅಲ್ಲಿ ಫಾಲೋ ಅಪ್ ಅಂದ್ರೆ ಏನು ಅಂತ ನಾವು ಈಗ ತಿಳ್ಕೊಳ್ಳೋಣ. ಅದರಲ್ಲಿ ಮೆಂಟಲ್ ಹೆಲ್ತ್ ಕೇರ್ ಡಸ್ ನಾಟ್ ಕಂಪ್ಲೀಟ್ ವಿತೌಟ್ ಫಾಲೋ ಅಪ್. ಮಾನಸಿಕ ಆರೋಗ್ಯ ಅಥವಾ ಆರೈಕೆ ಸೇವೆ ಅನ್ನುವಂಥದ್ದು ಅನುಸರಣೆ ಇಲ್ದಿದ್ರೆ ಅದು ಸಂಪೂರ್ಣ ಆಗೋದೇ ಇಲ್ಲ. ಈಗ ನಾವು ಹಾಸ್ಪಿಟಲ್ ಅಡ್ಮಿಟ್ ಮಾಡ್ಕೋತೀವಿ, ಮೆಡಿಸಿನ್ ಕೊಡ್ತೀವಿ, ಆಗೋಯ್ತು ಹೋಗಿ ಎಲ್ಲ ವಾಸಿ ಆಗೋಯ್ತು, ಇಂಜೆಕ್ಷನ್ ಆದ್ಮೇಲೆ ಜ್ವರ ಬಿಟ್ಬಿಡ್ತು ಅಂತೀವಲ್ಲ, ಹಂಗಲ್ಲ ಇದು. ಹಾಸ್ಪಿಟ್ಲ್ ಆದ್ಮೇಲೆನೆ ನಿಜವಾದ ಟ್ರೀಟ್ಮೆಂಟ್ ಕೆಲವೊಮ್ಮೆ ಸ್ಟಾರ್ಟ್ ಆಗೋದು. ಹಾಗಾಗಿ ಈ ಅನುಸರಣೆ ಅನ್ನುವಂಥ ಪ್ರಕ್ರಿಯೆ ಇದೆಯಲ್ಲ, ಇದು ಬಹಳ ಮುಖ್ಯ. ಒಂದು ಸಂಪೂರ್ಣ ಪ್ರಕ್ರಿಯೆ ನಡಿಬೇಕಂದ್ರೆ ಅದಕ್ಕೆ ಇದು ಮುಖ್ಯ. ಇಟ್ ಈಸ್ ದ ಪ್ರಾಸೆಸ್ ಆಫ್ ಕಂಟಿನ್ಯೂಯಿಂಗ್ ದ ಮೆಡಿಕಲ್ ಕೇರ್ ಆಫ್ಟರ್ ಹಾಸ್ಪಿಟಲೈಸೇಷನ್. ಆಸ್ಪತ್ರೆಯ ನಂತರ ವೈದ್ಯಕೀಯ ಉಪಚಾರಗಳ ಮುಂದುವರಿಸುವಿಕೆಯ ಪ್ರಕ್ರಿಯೆಯನ್ನ ಅನುಸರಣೆ ಅಂತ ಕರಿತೀವಿ. ಅಂದ್ರೆ ಆಸ್ಪತ್ರೆಯಿಂದ ಬಿಡುಗಡೆ ಆದ ಮೇಲೆ ಹೇಗೆ ವೈದ್ಯಕೀಯ ಔಷಧೋಪಚಾರ ಸೇವೆಗಳನ್ನ ಮುಂದುವರಿಸಬೇಕು ಅಂತ ತಿಳಿಸ್ಕೊಡೋದೇ ಅನುಸರಣೆ. ಸೊ ಹೌ ಟು ಟೇಕ್ ಮೆಡಿಸಿನ್ಸ್ ಆಫ್ಟರ್ ಗೋಯಿಂಗ್ ಟು ಹೋಮ್, ಆಫ್ಟರ್ ಗೋಯಿಂಗ್ ಟು ಕಮ್ಯುನಿಟಿ. ಸೊ ದಟ್ ಕೈಂಡ್ ಆಫ್ process is called follow up. Next, it is the step in shifting of institutional care to family or community health care. ಕುಟುಂಬ ಮತ್ತು ಸಮುದಾಯ ಆರೋಗ್ಯ ಸೇವೆಗಳಿಗೆ ಸಾಂಸ್ಥಿಕ ಸೇವೆಗಳನ್ನು ವರ್ಗಾಯಿಸುವ ಪ್ರಕ್ರಿಯೆಯ ಒಂದು ಹಂತವಾಗಿದೆ. ಸೊ ಅನುಸರಣೆ ಅನ್ನುವಂಥದ್ದು, ಈಗ ಹಾಸ್ಪಿಟ್ಲಿಂದ ಸಮುದಾಯಕ್ಕೆ ಹೋಗ್ತಾ ಇದ್ದಾರೆ, ಹಾಸ್ಪಿಟ್ಲಿಂದ ಮನೆಗೆ ಹೋಗ್ತಾ ಇದ್ದಾರೆ. ಹಾಗಾಗಿ ಈ ಒಂದು ನಡುವಿನ ಅಂತರ ಏನಿದೆ ಅದನ್ನ ಫುಲ್ಫಿಲ್ ಮಾಡೋದ್ರ ಪ್ರಕ್ರಿಯೆಯ ಒಂದು ಪ್ರಮುಖ ಹಂತನೇ ನಾವು ಫಾಲೋ ಅಪ್ ಅಂತ ಕರಿತೀವಿ. ಇಟ್ ಸಿಗ್ನಿಫೈಸ್ ದ ಕ್ವಾಲಿಟಿ ಆಫ್ ಟ್ರೀಟ್ಮೆಂಟ್ ಗಿವನ್ ಟು ಪೇಷಂಟ್. ರೋಗಿಗಳಿಗೆ ನೀಡುವ ಗುಣಾತ್ಮಕವಾದ ಚಿಕಿತ್ಸೆಯನ್ನು ಇದು ಸೂಚಿಸುತ್ತದೆ. ಗುಣಾತ್ಮಕವಾದ ಚಿಕಿತ್ಸೆ ಅಂದ್ರೇನು? ಅವ್ರಿಗೆ ಎಷ್ಟು ಪರಿಣಾಮಕಾರಿಯಾಗಿ ಚಿಕಿತ್ಸೆ ದೊರೀತಾ ಇದೆ, ಅಥವಾ ಅದಕ್ಕೆ ಹೇಗೆ ಔಷಧೋಪಚಾರಗಳಿಗೆ ಹೇಗೆ ಸ್ಪಂದಿಸ್ತಾ ಇದ್ದಾರೆ,
ವೈದ್ಯಕೀಯ ಉಪಚಾರಗಳಿಗೆ ಹೇಗೆ ಅವರು ಪ್ರತಿಕ್ರಿಯಿಸ್ತಾ ಇದ್ದಾರೆ, ಪ್ರತಿಸ್ಪಂದಿಸ್ತಾ ಇದ್ದಾರೆ ಅನ್ನೋದನ್ನ ತಿಳಿಸೋದಕ್ಕೆ ಫಾಲೋ ಅಪ್ ಇರೋದು. ಓಕೆ, ನೆಕ್ಸ್ಟ್ ಇಂಪಾರ್ಟೆನ್ಸ್ ಆಫ್ ಫಾಲೋ ಅಪ್. ಇದರ ಪ್ರಾಮುಖ್ಯತೆ ಏನು, ಅನುಸರಣೆಯ ಮಹತ್ವ ಏನು? ನಂಬರ್ 1, helps to continue the better recovery of patients. ರೋಗಿಗಳು ಉತ್ತಮ ರೀತಿಯಲ್ಲಿ ಚೇತರಿಸಿಕೊಳ್ಳಲು ಸಹಾಯವಾಗುತ್ತದೆ. ಅವರು ಚೇತರಿಸಿಕೊಳ್ತಾ ಇದ್ದಾರೆ, ಆ ಸ್ಥಿತಿಯಿಂದ ಹೊರಗಡೆ ಬರ್ತಾ ಇದ್ದಾರೆ ಅಂತ ಮುಂದುವರಿಸೋದಕ್ಕೆ, ಆ ಸ್ಥಿತಿಯನ್ನ ಮುಂದುವರಿಸೋದಕ್ಕೆ ಅನುಸರಣೆ ಬೇಕಾಗುತ್ತೆ. ಎಷ್ಟು ರಿಕವರಿ ರೇಟ್ ಇದೆ, ಪಾಸಿಟಿವ್ ರೇಟ್ ಎಷ್ಟಿದೆ ಅವರಲ್ಲಿ, ಮತ್ತೆ ಎಷ್ಟು ಬೇಗ ಹೊಂದ್ಕೋತಾ ಇದ್ದಾರೆ ಹೊಸ ವಾತಾವರಣಕ್ಕೆ, ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಳಕ್ಕೆ ಸಹಾಯ ಆಗುತ್ತೆ. ನಂಬರ್ 2, helps to reduce the chance of being readmitted to the hospital. ಆಸ್ಪತ್ರೆಗೆ ಪುನರ್ ದಾಖಲಿಸುವ ಪರಿಣಾಮವನ್ನು ತಗ್ಗಿಸುವುದು ಸಾಧ್ಯವಾಗುತ್ತದೆ. ಈಗ ಹಾಸ್ಪಿಟ್ಲಿಗೆ ಒಂದು ವೇಳೆ ಫಾಲೋ ಅಪ್ ಇಲ್ಲ ಅಂದ್ರೆ ಅವ್ರ ಟ್ರೀಟ್ಮೆಂಟ್ ಅಥವಾ ರಿಲ್ಯಾಪ್ಸ್ ಆಗಬಹುದು, ಮೆಡಿಸಿನ್ಸ್ ತಗೊಳ್ಳೋದನ್ನ ಮರ್ತು ಬಿಡ್ಬೋದು, ಮತ್ತೆ ಅದೇ ತರ ಸ್ಥಿತಿ ಎದುರಾಗ್ಬೋದು. ಇದನ್ನೆಲ್ಲ ತಪ್ಪಿಸೋದಕ್ಕೆ ಫಾಲೋ ಅಪ್ ಸಹಾಯ ಮಾಡುತ್ತೆ. ಅವ್ರು ಮತ್ತೆ ಹಾಸ್ಪಿಟ್ಲಿಗೆ ಬರಲೇಬಾರ್ದು. ಈ ಸ್ಥಿತಿಗೆ ತದ್ವಿರುದ್ಧ ಇದು. ಈಗ ಮತ್ತೆ ಹಾಸ್ಪಿಟ್ಲಿಗೆ ಬರ್ಲಿ ಅಂತಾರೆ, ಬಟ್ ಫಾಲೋ ಅಪ್ ಮಾಡೋ ಉದ್ದೇಶ ಏನು ಅಂದ್ರೆ ಅವ್ರು ಮತ್ತೆಂದೂ ಈ ಹಾಸ್ಪಿಟ್ಲ್ ಕಡೆ ಬರಬಾರ್ದು, ನೋಡ್ಲೇಬಾರ್ದು ಅನ್ನೋ ಉದ್ದೇಶ ಇದು. ಸೊ ಇದು ನೆಕ್ಸ್ಟ್. ನಂಬರ್ 3, maintaining the progress made during the treatment in hospitalization. ಆಸ್ಪತ್ರೆಯಲ್ಲಿ ನೀಡಿದ ಚಿಕಿತ್ಸೆಯ ಪರಿಣಾಮವನ್ನು ಅಥವಾ ಪ್ರಗತಿಯನ್ನು ನಿಭಾಯಿಸಲು ಅಥವಾ ಅರ್ಥ ಮಾಡಿಕೊಳ್ಳಲು ಸಹಾಯವಾಗುತ್ತದೆ. ಆಸ್ಪತ್ರೆಯಲ್ಲಿ ಕೊಟ್ಟಂತ ಚಿಕಿತ್ಸೆ, ಔಷಧೋಪಚಾರ, ವೈದ್ಯಕೀಯ ಉಪಚಾರಗಳು ಎಷ್ಟು ಸಮರ್ಥವಾಗಿತ್ತು, ಅದನ್ನ ಅದೇ ಮಟ್ಟದಲ್ಲಿ ಮುಂದುವರಿಸ್ತಾ ಇದ್ದಾರಾ ಅಂತ ಪತ್ತೆ ಹಚ್ಚೋದಕ್ಕೆ ಫಾಲೋ ಅಪ್ ಬೇಕಾಗುತ್ತೆ. 4th one, keeping these regular appointments can continue the healing process. ಅಂದ್ರೆ ಚೇತರಿಸಿಕೊಳ್ಳುವ ಪ್ರಕ್ರಿಯೆ ಅಥವಾ ವಾಸಿಯಾಗುವ ಪ್ರಕ್ರಿಯೆ ಏನಿದೆ ಅದು ಉತ್ತಮವಾಗಿದೆಯಾ ಅಂತ ನೋಡ್ಕೊಳ್ಳೋದಕ್ಕೆ ಸಹಾಯ ಆಗುತ್ತೆ. ಅಂದ್ರೆ ಈ ಸಂಪೂರ್ಣವಾಗಿ ಅವರು ಚೇತರಿಸ್ಕೊತಾ ಇದ್ದಾರೆ, ವಾಸಿ ಆಗಿದ್ಯಾ ಅಂತ ಅದನ್ನ ಮುಂದುವರ್ಸೋದಕ್ಕೋಸ್ಕರ ಫಾಲೋ ಅಪ್ ಬೇಕಾಗುತ್ತೆ. 5th one, helps to learn new ways to cope up with the problem. ಸಮಸ್ಯೆಯನ್ನು ನಿಭಾಯಿಸುವಲ್ಲಿ ಹೊಸ ಮಾರ್ಗಗಳ ಬಗ್ಗೆ ಕಲಿಯುವುದಕ್ಕಾಗಿ. ಅಂದ್ರೆ ಈಗ ಒಬ್ಬೊಬ್ರು ಪೇಷಂಟ್ಸ್ ಒಂದೊಂದು ರೀತಿ ಇರುತ್ತೆ, ಅವರ ಕೇರೇ ಬೇರೆ ತರ ಇರುತ್ತೆ. ಸೊ ಆ ರೀತಿಯಲ್ಲಿ ನಾವು ಕಲ್ತಾಗ ಮುಂದೆ ಈ ತರ ಪೇಷಂಟ್ಸ್ ಬಂದಾಗ ಹೇಗೆ ನಿಭಾಯಿಸಬಹುದು, ಹೇಗೆ ಸಮರ್ಥವಾಗಿ ಸಮಸ್ಯೆಯನ್ನ ನಿರ್ವಹಿಸಬಹುದು ಅಂತ ಅರ್ಥ ಮಾಡ್ಕೊಳ್ಳಕ್ಕೆ ಇದರ ಮಹತ್ವ ಅತಿ ಅವಶ್ಯಕವಾದದ್ದು. 5th one. Next, 6th, helps to recognize the effectiveness in providing treatment. ಚಿಕಿತ್ಸೆಯನ್ನು ಒದಗಿಸುವಲ್ಲಿ ಎಷ್ಟು ಪರಿಣಾಮಕಾರಿಯಾಗಿದೆ ಎಂದು ಪತ್ತೆ ಹಚ್ಚಲು. ಅಂದ್ರೆ ನಾವು ಕೊಟ್ಟಂತ ಔಷಧಿಗಳು ಅವ್ರ ಮೇಲೆ ಎಷ್ಟು ಪರಿಣಾಮ ಬೀರ್ತಾ ಇದೆ, ಅಥವಾ ನಾವು ಕೊಟ್ಟಂತ ಕೌನ್ಸಿಲಿಂಗ್, ಥೆರಪಿ ಪೇಷಂಟ್ಸ್ ಮೇಲೆ ಎಷ್ಟು ಪರಿಣಾಮ ಬೀರ್ತಾ ಇದೆ, ಕುಟುಂಬ ಸದಸ್ಯರ ಮೇಲೆ ಎಷ್ಟು ಪರಿಣಾಮ ಬೀರ್ತಾ ಇದೆ, ಇವುಗಳನ್ನ ಪತ್ತೆ ಹಚ್ಚೋದಕ್ಕೋಸ್ಕರ ಫಾಲೋ ಅಪ್ ಬೇಕಾಗುತ್ತೆ. 7th one, helps to readjust to the family and community. ಕುಟುಂಬ ಮತ್ತು ಸಮುದಾಯಕ್ಕೆ ಪುನರ್ ಹೊಂದಿಕೊಳ್ಳಲು ಸಹಾಯವಾಗುತ್ತದೆ. ಪುನರ್ ಹೊಂದಿಕೊಳ್ಬೇಕಾಗಿರೋದು ಯಾರು? ರೋಗಿಗಳು. ಅಂದ್ರೆ ಬದಲಾದ ಸ್ಥಿತಿಯಲ್ಲಿ ಯಾವ ರೀತಿ ರೋಗಿಗಳು ಕುಟುಂಬದವ್ರ ಜೊತೆ ಹೊಂದ್ಕೋಬೇಕು, ಕುಟುಂಬದವರು ರೋಗಿಗಳ ಜೊತೆ ಹೊಂದ್ಕೋಬೇಕು, ರೋಗಿಗಳು ಸಮುದಾಯದವ್ರ ಜೊತೆ ಹೊಂದ್ಕೋಬೇಕು, ಸಮುದಾಯದವರು ರೋಗಿಗಳ ಜೊತೆ ಹೊಂದ್ಕೋಬೇಕು. ಇವೆರಡರ ಪ್ರಕ್ರಿಯೆಯನ್ನ ಅರ್ಥ ಮಾಡ್ಕೊಳ್ಳಕ್ಕೆ ಫಾಲೋ ಅಪ್ ಬೇಕಾಗುತ್ತೆ.
helps to make some modification if necessary in the treatment. ಚಿಕಿತ್ಸೆಯಲ್ಲಿ ಒಂದು ವೇಳೆ ಬದಲಾವಣೆಯ ಅಗತ್ಯವಿದ್ದರೆ ಅದನ್ನು ಮಾಡಲು ಸಹಾಯವಾಗುತ್ತದೆ. ಒಂದು ವೇಳೆ ಇವರು ಔಷಧಿ ಡೋಸ್ ಜಾಸ್ತಿ ಆಯ್ತು, ಅದನ್ನು ಕಡಿಮೆ ಮಾಡೋದು, ಅಥವಾ ಕಡಿಮೆ ಆಯ್ತು ಜಾಸ್ತಿ ಮಾಡೋದು, ಅಥವಾ ಇದು ಅವ್ರ ಮೇಲೆ ಏನು ಪರಿಣಾಮ ಬೀರ್ತಾ ಇಲ್ಲ ಅದನ್ನ ಬದಲಾಯಿಸೋದು, ಅಥವಾ ಕೌನ್ಸಿಲಿಂಗ್ ಸಾಕಾಗ್ತಾ ಇಲ್ಲ ಥೆರಪಿ ಕೊಡೋದು, ಈ ಸೈಕೋಥೆರಪಿ ಸಾಕಾಗ್ತಾ ಇಲ್ಲ ಬಿಹೇವಿಯರ್ ಥೆರಪಿ ಕೊಡೋದು, ಇದನ್ನ ನಿರ್ಧರಿಸೋದಕ್ಕೆ ಫಾಲೋ ಅಪ್ ಸಹಾಯ ಆಗುತ್ತೆ. ನೆಕ್ಸ್ಟ್ 9 helps to evaluate and adjust the medication. ವೈದ್ಯಕೀಯ ಉಪಚಾರಗಳ ಮೌಲ್ಯಮಾಪನ ಮತ್ತು ಹೊಂದಾಣಿಕೆ. ರೋಗಿಗಳು ಮತ್ತು ಕುಟುಂಬ ಸದಸ್ಯರು ರೋಗಿಗಳ ವೈದ್ಯಕೀಯ ಉಪಚಾರದ ಬಗ್ಗೆ ಹೊಂದಿಕೆ ಮಾಡ್ಕೊಳ್ಳೋದು ಮತ್ತು ಅದನ್ನ ಮೌಲ್ಯಮಾಪನ ಮಾಡೋದು. ಇವರು ಯಾರು ಟ್ರೀಟ್ಮೆಂಟ್ ಕೊಡೋರು ಪ್ರೊಫೆಷನಲ್ಸ್ ಯಾರಿರ್ತಾರೆ ಅವರು ತಾವು ಕೊಟ್ಟಂತ ಟ್ರೀಟ್ಮೆಂಟ್ ನ ಇವ್ಯಾಲ್ಯೂಯೇಟ್ ಮಾಡ್ಕೊಳ್ಳೋದು, ಹೌ ಎಫೆಕ್ಟಿವ್ ಇಟ್ ವಾಸ್ ಅಂಡ್ ಹೌ ವೆದರ್ ಎನಿ ಮಾಡಿಫಿಕೇಶನ್ ಇಸ್ ರಿಕ್ವೈರ್ಡ್. ಏನಾದ್ರು ಬದಲಾವಣೆ ಮಾಡ್ಬೇಕಾ, ಏನಾದ್ರು ಸುಧಾರಣೆ ಆಗಿದೆಯಾ, ಈ ರೀತಿ ಇವ್ಯಾಲ್ಯೂಯೇಟ್ ಮಾಡೋದಕ್ಕೂ ಕೂಡ ಫಾಲೋ ಅಪ್ ಬೇಕಾಗುತ್ತೆ. 10th one helps to provide extra support after leaving from the hospital. ಆಸ್ಪತ್ರೆಯನ್ನು ಬಿಟ್ಟ ನಂತರ ಏನಾದರೂ ಇತರ ಅಗತ್ಯಗಳಿದೆ ಎಂದು ಅರ್ಥ ಮಾಡಿಕೊಳ್ಳಲು ಎಕ್ಸ್ಟ್ರಾ ಸಪೋರ್ಟ್, ಏನಾದ್ರು ಫೈನಾನ್ಷಿಯಲ್ ಸಪೋರ್ಟ್ ಬೇಕಾ, ಅಥವಾ ಟೆಕ್ನಿಕಲ್ ಸಪೋರ್ಟ್ ಬೇಕಾ, ಡಾಕ್ಟರ್ ಅಥವಾ ನರ್ಸ್ ಯಾರಾದ್ರೂ ಮನೆಗೆ ಬರ್ಬೇಕಾಗುತ್ತಾ, ಇನ್ನಿತರ ಏನು ಅಗತ್ಯ ಇದೆ ಅಂತ ಅರ್ಥ ಮಾಡ್ಕೊಳ್ಳೋಕ್ಕೂ ಕೂಡ ಸಹಾಯ ಆಗುತ್ತೆ. ಇದು ಇಂಪಾರ್ಟೆನ್ಸ್ ಏನು ಅಂತ. ನೆಕ್ಸ್ಟ್ ಟಿಪ್ಸ್ ಫಾರ್ ಎಫೆಕ್ಟಿವ್ ಫಾಲೋ ಅಪ್. ಅನುಸರಣೆಯನ್ನು ಹೆಚ್ಚು ಪರಿಣಾಮಕಾರಿಯಾಗಿ ಮಾಡಬೇಕಾದ್ರೆ ಏನೇನ್ ಟಿಪ್ಸ್ ನೋಡೋಣ. ನಂಬರ್ 1, fix schedule a follow-up appointment with a concerned doctor before discharge from the hospital. ಆಸ್ಪತ್ರೆಯಿಂದ ಬಿಡುಗಡೆ ಮಾಡುವ ಮುನ್ನವೇ ಸಂಬಂಧಿತ ವೈದ್ಯರಿಂದ ಅನುಸರಣೆಯ ಸಮಯದ ಬಗ್ಗೆ ನಿರ್ಧರಿಸುವುದು. ಸೊ ಅವ್ರನ್ನ ಹಾಸ್ಪಿಟ್ಲಿಂದ ಡಿಸ್ಚಾರ್ಜ್ ಮಾಡಕ್ ಮುಂಚೆನೆ ಡಾಕ್ಟರ್ನ ಕೇಳ್ಕೊಂಡು ಯಾವ ವಾರದಲ್ಲಿ ಫ್ರೀ ಇರ್ತಾರೆ ಅವರು, ಅದನ್ನೆಲ್ಲ ನೋಡ್ಕೊಂಡು ರೋಗಿಗಳಿಗೆ ಸೂಕ್ತ ರೀತಿಯಲ್ಲಿ ತಿಳಿಸಿ ಹೇಳಬೇಕು. ಇದು ಮೊದಲನೇದು. ನಂಬರ್ 2, ಕನ್ವೆ ದ ಫಾಲೋ ಅಪ್ ಟ್ರೀಟ್ಮೆಂಟ್ ಪ್ಲಾನ್ ಕ್ಲಿಯರ್ಲಿ. ಅನುಸರಣೆ ಮತ್ತು ಚಿಕಿತ್ಸಾ ಯೋಜನೆಯ ಬಗ್ಗೆ ಸ್ಪಷ್ಟಪಡಿಸುವುದು. ರೋಗಿಗಳಿಗೆ ಅರ್ಥ ಆಗೋ ರೀತಿಯಲ್ಲಿ ಅದನ್ನ ತಿಳಿಸಿ ಹೇಳಬೇಕು. ನಾವು ಮತ್ತೆ ನಿಮ್ಗೆ ಮಾಡ್ತಾ ಇರ್ತೀವಿ, ಅಯ್ಯೋ ಯಾಕೆ ಬರ್ತೀರಾ ನೀವು ಬೇಡ ಅಂದ್ಬಿಡ್ತಾರೆ ಪೇಷಂಟ್ಸ್. ಏನು ಅದ್ರ ಮತ್ತೆ ಬರೋ ಅಗತ್ಯ ಏನಿದೆ ಅಥವಾ ಯಾಕೆ ಅದನ್ನ ಮಾಡ್ಬೇಕು ಅಂತ ಅವ್ರಿಗೆ ತಿಳಿಸಿ ಹೇಳ್ಬೇಕು. 3, ಪ್ರೊವೈಡ್ ಡಿಸ್ಚಾರ್ಜ್ ಪ್ಲಾನ್ ಫಾರ್ ದ detailed information about the follow-up visits. ಅನುಸರಣೆಯ ಭೇಟಿಯ ಸಂಪೂರ್ಣವಾದ ಮಾಹಿತಿಯನ್ನ ಕೊಡಬೇಕಾಗುತ್ತೆ. ಅಂದ್ರೆ ಎಲ್ಲಾ ಮಾಹಿತಿಯನ್ನ ರೋಗಿಗಳಿಗೆ ತಿಳಿಸಬೇಕಾಗುತ್ತೆ. 4th one, get the records from the hospital before calling for the follow-up. ಅನುಸರಣೆಗೆ ಆಹ್ವಾನಿಸುವ ಮುನ್ನವೇ ರೋಗಿಗೆ ಸಂಬಂಧಪಟ್ಟ ದಾಖಲೆಯನ್ನ ತರಿಸ್ಕೊಳ್ಬೇಕು. ಯಾರು ಫಾಲೋ ಅಪ್ ಮಾಡ್ತಾರೆ, ಕರ್ಸ್ಕೋತಾರೆ ಅಥವಾ ಹೋಗ್ತಾರೆ, ಸಂಪೂರ್ಣ ದಾಖಲೆಯನ್ನು ಇಟ್ಕೊಂಡು ಹೋಗ್ಬೇಕು. ನೆಕ್ಸ್ಟ್ 5th one, ಪ್ರಾಪರ್ ಗೈಡೆನ್ಸ್ ಅಂಡ್ ಮೇಕ್ ಪೇಷಂಟ್ ಟು ಅಂಡರ್ಸ್ಟ್ಯಾಂಡ್ ದ ರಿಟರ್ನ್ ಡಿಸ್ಚಾರ್ಜ್ ಇನ್ಸ್ಟ್ರಕ್ಷನ್ಸ್ ಕ್ಲಿಯರ್ಲಿ. ಬಿಡುಗಡೆ ಮಾಡುವಾಗ ನೀಡುವಂತಹ ಬರಹ ರೂಪದ ಸೂಚನೆಗಳನ್ನು ಸ್ಪಷ್ಟವಾಗಿ ರೋಗಿಗಳಿಗೆ ತಿಳಿಸುವುದು. ಅಂದ್ರೆ ಅವ್ರಿಗೆ ಬರ್ದಿರೋ ಕೆಲವು ಹ್ಯಾಂಡ್ ರೈಟಿಂಗ್ ಅರ್ಥ ಆಗಲ್ಲ, ಅಥವಾ ಅಲ್ಲಿ ಏನೋ ಟೆಕ್ನಿಕಲ್ ವರ್ಡ್ಸ್ ಇರುತ್ತೆ, ಅದನ್ನೆಲ್ಲ ಸರಳವಾಗಿ ಅವ್ರಿಗೆ ಅರ್ಥ ಮಾಡಿಸ್ಬೇಕಾಗುತ್ತೆ. ಅದು ಬಹಳ ಮುಖ್ಯ. ನೆಕ್ಸ್ಟ್ 6th one, write down any questions you may keep list of any symptoms. ಪ್ರಶ್ನೆಗಳು ಏನ್ ಕೇಳಬೇಕು ಪೇಷಂಟ್ಸ್ಗೆ ಮತ್ತು ಅವ್ರ ಲಕ್ಷಣಗಳೇನು ಅನ್ನೋದನ್ನ ಮುಂಚೆನೆ ಬರ್ದಿಟ್ಕೊಳ್ಬೇಕಾಗುತ್ತೆ. ನೆಕ್ಸ್ಟ್
ರೋಗಿಗಳನ್ನು ಕೇಳ್ಕೋಬೇಕಾಗುತ್ತೆ. ಸೊ ಅದು ಕೂಡ ಬಹಳ ಮುಖ್ಯ. ನೆಕ್ಸ್ಟ್, ಸೊ ಇದಿಷ್ಟು ಫಾಲೋ ಅಪ್ ಅಂದ್ರೆ ಏನು ಅಂತ ಮುಗಿಯುತ್ತೆ. ಸೊ ಇಲ್ಲಿಗೆ ನಿಮ್ಮ ಯೂನಿಟ್ 2 ಮುಗಿಯುತ್ತೆ.